ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋ ಮೇಕಪ್ ಚಾಲೆಂಜ್ ವಿಡಿಯೋ ಮಾಡಿದ್ರಿ ನಾನು ಮತ್ತು ನನ್ನ ತಮ್ಮ. ಸೊ ಆ ವಿಡಿಯೋಗೆ ಆಲ್ಮೋಸ್ಟ್ ಎಲ್ಲ ನಾವು ಹೇಳ್ದಂಗೆ 10 ಲೈಕ್ಸ್ ಬಂದರೆ ಮತ್ತೆ ಕಮೆಂಟ್ ಮಾಡಬೇಕು ಯಾರಾದರೂ ಗೌತಮ್ಗೆ 500 ಕೊಡಿ ಅಂತ ಹೇಳಿದ್ದಕ್ಕೆ 6 ಮೆಂಬರ್ಸ್ ಕಮೆಂಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಕಮೆಂಟ್ ಮಾಡಿದ್ದಕ್ಕೆ. ನೀನು ಹೇಳೋ ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳ್ತೀಯ ಹೇಳೋ, ಕಮೆಂಟ್ ಮಾಡಿದಾರಲ್ಲ ಯಾರ್ಯಾರು ಕಮೆಂಟ್ ಮಾಡಿದಾರೋ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನು ನೆಕ್ಸ್ಟ್ ವಿಡಿಯೋ ಎಲ್ಲ ಬರ್ತಾ ಇರೋದು ಅವಾಗೂ ಕಮೆಂಟ್ ಮಾಡಿ ಈ ಥರನೇ 500 ಮತ್ತೆ 500 ಕೊಡ್ತಾರೆ ಅಂದ್ಬಿಟ್ಟು ಗೈಸ್ 500 ರೂಪೀಸ್ ಕೊಡ್ತಾ ಇದ್ದೀನಿ. 500 ರೂಪೀಸ್ ಬಂತು. ಗೌತಮ್ ಖುಷಿಯಾಗ್ಬಿಟ್ಟ 500 ಫಸ್ಟ್ ಟೈಮು. ಇನ್ನೇನು ಗೊತ್ತು 500 ಬಂತು, ಖುಷಿ ಆಯಿತಾ ಗೈಸ್? 500 ರೂಪೀಸ್ ಕೊಟ್ಬಿಟ್ಟಿದ್ದೀನಿ. ಆದಷ್ಟು ಕಮೆಂಟ್ ಮಾಡಿ ಗೌತಮ್ಗೆ ಇನ್ನೊಂದಷ್ಟು ವಿಡಿಯೋಸ್ ಮಾಡೋದಕ್ಕೆ. ಗೈಸ್ ಇನ್ನು ಮುಂದೆ ತುಂಬ ವಿಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಇದೇ ಥರ ಚಾಲೆಂಜ್ ವಿಡಿಯೋಸು. ಎಲ್ಲ ವಿಡಿಯೋಸು ನೋಡ್ತಾ ಇರಿ, ಇದೇ ಥರ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ. ನಮಗೂ ಒಂದು ಮೋಟಿವ್ ಇರುತ್ತೆ ವಿಡಿಯೋ ಮಾಡಬೇಕು ಅಂದ್ಬಿಟ್ಟು. ಗೈಸ್ ಗೌತಮ್ಗೆ ಸೀರೆ ಉಡ್ಸೋದೊಂದು ಚಾಲೆಂಜ್ ಮಾಡೋಣ. ಕಮೆಂಟ್ ಮಾಡಿ ನಾನು ಮಾಡ್ತೀನಿ. ಅವಾಗ 500 ಕೊಡ್ತೀವಾ? 500 1000 ಕೊಟ್ಟರು ಮಾಡಲ್ಲ, ನಾವು ಮಾಡಿಸ್ತೀವಲ್ಲ. ಬಾಯ್ ಗೈಸ್ ಕಮೆಂಟ್ ಮಾಡಿ, ಮಾಡ್ತಾನೆ. ಇಷ್ಟು ಜನ ಕಮೆಂಟ್ ಮಾಡಿದ್ರೆ ಮಾಡೇ ಮಾಡ್ತಾನೆ ಅವನು. ಹೈಯೆಸ್ಟ್ ಕಮೆಂಟ್ಸ್ ಬರೀ ಪಕ್ಕ ಮಾಡಿಸ್ತೀನಿ ಗೈಸ್. ಅವ್ನ ಕೈಯಲ್ಲಿ ಏನಾದರೂ ಮಾಡಿಸ್ತೀನಿ, ಓಕೆನಾ? ಲಾಸ್ಟ್ ಇಯರ್ ಪಾಪ ಮೇಕಪ್ ಮಾಡಿ ಅವನಿಗೆ ವಿಡಿಯೋನೇ ಅಪ್ಲೋಡ್ ಮಾಡಿಲ್ಲ, ಅದಕ್ಕೆ ಅವ್ನಿಗೆ ಕೋಪ ಬಂದ್ಬಿಟ್ಟಿದೆ. ಹಾಕಿಲ್ಲ ಅಷ್ಟು ಎಲ್ಲ ಮಾಡಿಸ್ಬಿಟ್ಟು ತುಂಬ ಎಫರ್ಟ್ ಆಗ್ದ ಅದರಲ್ಲಿ. ಆದರೆ ಚೆನ್ನಾಗೇ ಮಾಡಿದ್ದಿಲ್ಲ ಮೇಕಪ್ ಗೈಸ್. ಎಷ್ಟು ಟೆರಿಬಲ್ ಆಗಿ ಮಾಡಿದ್ವಿ ಅಂದರೆ ನಮಗೆ ಬೇಜಾರಾಗೋಯ್ತು ಅವತ್ತು ನೋಡಿ. ಅಷ್ಟು ಟೆರಿಬಲ್. ನೆಕ್ಸ್ಟ್ ಚೆನ್ನಾಗಿ ಮಾಡಿಯಾ? ಇವಾಗ ಕುಕ್ಕಿಂಗ್ ನೆಕ್ಸ್ಟು ಎರಡಕ್ಕೂ ಕಮೆಂಟ್ ಮಾಡಿ ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಗೈಸ್. ಸೊ ಇವಾಗ ನಾವು 2 ವಿಡಿಯೋ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಕುಕಿಂಗ್ ಚಾಲೆಂಜ್ ಒಂದು, ಮತ್ತೆ ಗೌತಮ್ಗೆ ಸ್ಯಾರಿ ಉಡ್ಸೋದೊಂದು. ಗೈಸ್ ನೀವು ಕಮೆಂಟ್ ಮಾಡಿ ಯಾವ ವಿಡಿಯೋ ನಿಮಗೆ ಫಸ್ಟ್ ಬೇಕು ಅಂತ ಹೇಳ್ಬಿಟ್ಟು. ಕುಕಿಂಗ್ ಗೈಸ್ ಹೈಯೆಸ್ಟ್ ಕಮೆಂಟ್ ಯಾವ್ದಕ್ಕೆ ಬರುತ್ತೋ ಗ್ಯಾರಂಟಿ ಆ ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡೇ ಮಾಡ್ತೀವಿ ಗೈಸ್. ಹೈಯೆಸ್ಟ್ ಕಮೆಂಟ್ ಬರಬೇಕು. ಸ್ಯಾರಿ ಉಡಿಸ್ಬೇಕಾ, ಕುಕಿಂಗ್ ಚಾಲೆಂಜ್ ಗೈಸ್, 2ರಲ್ಲಿ ಯಾವ್ದೊಂದು ಕಮೆಂಟ್ ಮಾಡಿ ಗೈಸ್, ನೋಡೋಣ. ಹೈಯೆಸ್ಟ್ ಯಾವ್ದಕ್ಕೆ ಬರುತ್ತೋ ಆ ವಿಡಿಯೋ ಬಂದೇ ಬರುತ್ತೆ, ಓಕೆ ಗೈಸ್? ಹುಷಾರಿರಲಿಲ್ಲ ಸ್ವಲ್ಪ, ಅದಕ್ಕೆ ವಿಡಿಯೋ ಮಾಡೋದು ಲೇಟ್ ಆಯ್ತು ಅಷ್ಟೇ, ಬೇರೆ ಏನಿಲ್ಲ. ಇನ್ನು ಸ್ವಲ್ಪ ಹಾಗೆ ಇದೆ, ಸ್ವಲ್ಪ ಕೆಮ್ಮು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಫ್ರೆಂಡ್. ಹುಷಾರಿಲ್ಲ ಅಂದರು, ಇವತ್ತು ಸ್ಟಿಚ್ ಮಾಡೋಣ ಅಂತ ಬಂದಿದ್ದೀನಿ ಒಂದು ಬ್ಲೌಸು. ಇದು ಸ್ವಲ್ಪ ಅರ್ಜೆಂಟ್ ಇದೆ. ಇದು ನಮ್ಮ ಫ್ರೆಂಡ್ದು ನಾಳೆ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಅದಕ್ಕೆ ಸ್ಟಿಚ್ ಮಾಡಿಕೊಡೋಣ ಅಂತ ಬಂದೆ. ಪಾಪ ಫಸ್ಟೇ ಕೊಟ್ಟಿದ್ರಲ್ಲ, ಟೈಮ್ಗೆ ಕೊಡ್ತೀನಿ ಅನ್ನೋ ನಂಬಿಕೆ ಮೇಲೆ ಕೊಡ್ತಾರೆ. ನಂಬಿಕೆ ಉಳಿಸ್ಕೋಬೇಕು. ನನಗೇನೇ ಆಗಲಿ ಅದೊಂದು ನಾನು ಅದೊಂದು ಫಾಲೋ ಮಾಡ್ತೀನಿ. ಅದಕ್ಕೆ ಇವತ್ತು ಲೈನಿಂಗೆಲ್ಲ ಅಟ್ಯಾಚ್ ಆಗಿದೆ. ಒಂದು ಹಾಫ್ ಆನ್ ಅವರ್ 1 ಅವರ್ ಒಳಗಡೆ ಈ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ. 1 ಅವರ್ ಬಂದು ಹೋಗೋಣ ಅಂತ ಬಂದಿದ್ದೀನಿ. ಬನ್ನಿ ಈಗ ಸ್ಟಿಚ್ ಮಾಡೋಣ. ನೋಡಿ, ಲೈನಿಂಗ್ ಎಲ್ಲ ಅಟ್ಯಾಚ್ ಆಗಿದ್ದರೆ ಬೇಗ ಸ್ಟಿಚ್ ಮಾಡ್ಬೋದು. ಅದಕ್ಕೆ ಲೈನಿಂಗ್ ಎಲ್ಲ ಅಟ್ಯಾಚ್ ಆಗಿದೆ ನೋಡಿ, ಇಷ್ಟ ಆಗಿದೆ. ಇನ್ನು ಬರೀ ಜಾಯಿನ್ ಮಾಡೋದಷ್ಟೇ, ಬೇಗ ಆಗುತ್ತೆ. ಗೈಸ್ ನನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ ಅನ್ಕೋತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಒಂದು ಸ್ವಲ್ಪ ಜ್ವರ ಕಮ್ಮಿ ಇದೆ. ರಾತ್ರಿ ತುಂಬ ಜಾಸ್ತಿ ಇತ್ತು. ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದನಲ್ಲ, ಡ್ರಿಪ್ಸ್ ಹಾಕ್ಸ್ಕೊಂಡ್ಮೇಲೆ ಸ್ವಲ್ಪ ಜ್ವರನೂ ಕಮ್ಮಿ ಆಯಿತು. ಚೆನ್ನಾಗಿ ನಿದ್ದೆ ಬಂತು, ಚೆನ್ನಾಗಿ ನಿದ್ದೆ ಹೋದೆ. ಮತ್ತೆ ರಾತ್ರಿ ಜ್ವರ ಸ್ಟಾರ್ಟ್ ಆಗಿಬಿಡೋದ, ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ಒಂದಾದ್ಮೇಲೆ ಒಂದು ಈ ಜ್ವರ ಬಂತು ಅಂದರೆ ಕೋಲ್ಡ್ ಆಗಿಬಿಟ್ರೆ ಸಾಕು, ಒಂದಾದ್ಮೇಲೆ ಒಂದು ಬರ್ತಾ ಇರ್ತಿದೆ. ಗೈಸ್ ನಮ್ಮ ಮನೆಯಲ್ಲಿ ನಮ್ಮ ಪೂಜೆಗೆ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ, ಸ್ಟಿಚ್ ಮಾಡೋಕ್ಕೆ ಬಂದಿದ್ದೀನಿ, ಬೈತಾರೆ. ಆದರೂ ಅವ್ರಿಗೆ ಹೇಳ್ದಿರ ಬಂದು ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಟಿಚ್ ಮಾಡಲೇಬೇಕಂತೇನಿಲ್ಲ, ಅವ್ರಿಗೆ ಹೇಳಿದ್ರೆ ಅಡ್ಜಸ್ಟ್ ಮಾಡ್ಕೊತಾರೆ. ಆದರೂ ಕೂಡ ನನಗೆ ಟೈಮ್ಗೆ ಕೊಡ್ತೀವಿ ಅಂತ ಇಸ್ಕೊಂಡ್ಮೇಲೆ ನಾವು ಕೊಡಲೇಬೇಕು ಅನ್ನೋದೊಂದಷ್ಟೇ. ಅದನ್ನೊಂದು ನಾನು ಫಾಲೋ ಮಾಡ್ತೀನಿ. ನಾನಿವತ್ತು ಈ ಬಿಸ್ನೆಸ್ಸಲ್ಲಿ ಇಷ್ಟು ಇಂಪ್ರೂವ್ ಆಗೋದಕ್ಕೆ ಕಾರಣ ನಾನು ಹೇಳಿದ ಟೈಮ್ಗೆ ಅವ್ರು ಕೊಡೋದು. ಹಾಗೆ ಹೊಸ್ದಾಗಿ ಬಿಸ್ನೆಸ್ ಮಾಡೋರು ಇದನ್ನು ಫಾಲೋ ಮಾಡಿ.
ಆದಷ್ಟು ಬೇಗ ಕಸ್ಟಮರ್ನ ಹಿಡಿತೀರ. ತುಂಬ ಜನ ಬರ್ತಾರೆ ಕಸ್ಟಮರ್, ನಾವು ಟೈಮ್ ಕೊಡ್ತಾರೆ, ಈ ಟೈಮ್ ಅಂತ ಈ ಟೈಮ್ ಕೊಡ್ತಾರೆ ಅನ್ನೋಂಗಿದ್ರೆ ತುಂಬ ಜನ ಬರೋದಿಲ್ಲ ಅಂದರೆ ಬರೋಲ್ಲ. ಇದೊಂದನ್ನು ನಾವು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿ ಫಾಲ್ ಒಂದು ಹಾಕ್ಬಿಟ್ರೆ ಕೆಲಸ ಆಯಿತು. ಮತ್ತು ಇನ್ನೊಂದು ಬ್ಲೌಸ್ ಇದೆ, ಅದೊಂದು ನಾಳೆ 2ನೇ ತಾರೀಕು ಕೊಡಬೇಕು. ಇನ್ನೇನು ಇವತ್ತು 31 ಅಲ್ವಾ, ನಾಳೆನೇ 1, ನಾಳಿದ್ದೆ 2, ಇನ್ನು ನಾಳೆ ಬಂದು ಹೊಲಿಬೇಕು ಒಂದು. ಅದಕ್ಕೆ ಇವತ್ತು ಒಂದೇ ಹೊಲಿತೀನಿ. ಆದಷ್ಟು ಸ್ವಲ್ಪ ನಾವು ಕೂಡ ಹೆಲ್ತ್ ಬಗ್ಗೆ ಕೇರ್ ತಗೋಬೇಕಲ್ವಾ, ಹಾಗಾಗಿ ತುಂಬ ಹೊತ್ತು ಕುತ್ಕೊಳ್ಳೋದಕ್ಕೂ ಆಗಲ್ಲ. ಅದಕ್ಕೆ ಇದೊಂದು ಅರ್ಜೆಂಟ್ ಇದೆ, ಇದು ನಾಳೆ ಕೊಡಬೇಕು, ಇನ್ನೊಂದು ನಾಳಿದ್ದು ಕೊಡಬೇಕು. ಅದಕ್ಕೆ ಅಷ್ಟು ಇದೊಂದು ಬ್ಲೌಸ್ನ ಫಿನಿಷ್ ಮಾಡೋಣ. ಆದರೆ ಸಾಯಂಕಾಲ ಏನಾದರೂ ಆರಾಮಾಗಿ ಇದ್ದೀನಿ ಅಂದರೆ ಆ ಬ್ಲೌಸ್ನು ಸಂಜೆ ಬಂದು ಸ್ಟಿಚ್ ಮಾಡ್ತೀನಿ, ಇಲ್ಲ ಅಂದರೆ ನಾಳೆನೇ. ಹಾಗೆ ಗೈಸ್, ದಿನ ನಾವು ಮಿಷಿನ್ ಮೇಲೆ ಕುತ್ಕೊಂಡಿರ್ತೀವಲ್ಲ, ಇದ್ರ ಮೇಲೆ ಕುತ್ಕೊಂಡು ಒಂದಿನ ಕುತ್ಕೊಂಡಿಲ್ಲ ಅಂದರೆ 1 ದಿನ 2 ದಿನ ಇರ್ಬೋದು, 3ನೇ ದಿನಕ್ಕೆ ಎಳೀತಾ ಇರುತ್ತೆ. ಅದ್ರ ಮೇಲೆ ಕುತ್ಕೊಂಡ್ರೆ ನಮ್ಗೆ ಸಮಾಧಾನ ಗೈಸ್. ಹಾಗೆ ಇನ್ನೊಂದಷ್ಟು ಜನ ಏನು ಅನ್ಕೊಂತಾರೆ ಗೊತ್ತಾ, ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ, ನಾನು ಬ್ಲೌಸು ಸ್ಟಿಚ್ ಮಾಡೋದು ಜಾಸ್ತಿ ಮಾಡ್ತೀನಿ, ಅದಕ್ಕೆ ಹುಷಾರಿದ್ದೀರ ಆಗೋಗ್ಬಿಡ್ತೀನಿ, ತುಂಬ ಹೆವಿ ವರ್ಕ್ ಮಾಡ್ತೀಯಾ ಅಂತ ಒಂದಷ್ಟು ಜನ ಹೇಳಿದ್ದಾರೆ. ಆದರೆ ಅಷ್ಟೊಂದು ವರ್ಕ್ ನಾನು ಮಾಡಲ್ಲ, ಬೇಕು ಅಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಮಾಡ್ತೀನಿ, ಹೆವಿಯಾಗಿ ನಾನು ಮಾಡಲ್ಲ. ಯಾವಾಗಲೂ ಅಷ್ಟೇ. ತುಂಬ ನನ್ನ ವೀಡಿಯೋಸಲ್ಲಿ ಹೇಳಿದ್ದೀನಿ, ಪ್ರತಿದಿನ ನನ್ನ ವೀಡಿಯೋಸ್ ನೋಡೋರ್ಗಾದರೆ ಗೊತ್ತಾಗುತ್ತೆ ಒಂದು ದಿನಕ್ಕೆ ನಾನು ಅಮ್ಮಮ್ಮ ಅಂದರೆ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅನ್ನೋದು. ಆದರೆ ಬೆಳಗ್ಗೆಯಿಂದ ಸಂಜೆ ತನಕ ನಾನು ಯಾವತ್ತೂ ಕುತ್ಕೊಂಡಿಲ್ಲ, ಕುತ್ಕೊಳ್ಳೋಕ್ಕೂ ನನ್ನ ಕೈಲಿ ಆಗಲ್ಲ. ಬೆಳಿಗ್ಗೆ ನಾನು ಅಂಗಡಿಗೆ ಬರೋದು ಒಂದು 12 ಗಂಟೆಗೆ ಬಂದರೆ 2 ಗಂಟೆವರೆಗೂ ಅಷ್ಟೇ ಇರ್ತೀನಿ. ಆ 2 ಗಂಟೆ ಒಳಗೆ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ಬೋದು ನೀವೇ ಲೆಕ್ಕ ಮಾಡಿ. 12ರಿಂದ 2 ಗಂಟೆ ಲಾಸ್ಟ್. ಅಮ್ಮಮ್ಮ ಅಂದರೆ ಒಂದು ಅರ್ಧ ಗಂಟೆ ಜಾಸ್ತಿ ಕುತ್ಕೊತೀನಿ, ಇಲ್ಲಾಂದರೆ ಅದೂ ಇಲ್ಲ, ಕರೆಕ್ಟಾಗಿ 2 ಗಂಟೆಗೆ ಹೋಗ್ತೀನಿ. ಗೈಸ್, ಈ ಬ್ಲೌಸ್ ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ. ಇವಾಗಲೇ ಒಂದು ಬ್ಲೌಸ್ ಫುಲ್ ಫಿನಿಷ್ ಮಾಡ್ತೀನಾ, ಇಲ್ಲ ಒಂದು ಅರ್ಧ ಫಿನಿಷ್ ಮಾಡಿ ಮತ್ತೆ ಸಂಜೆ ಬರ್ತೀನಾ ಹೇಳ್ತೀನಿ ಆಮೇಲೆ. A few moments later. ಗೈಸ್, ಈಗ ಈ ಬ್ಲೌಸ್ ಸ್ಟಿಚಿಂಗ್ ಆಯಿತು ನೋಡಿ, ಕಂಪ್ಲೀಟ್ ಆಯಿತು. ಫಾಲು ಹಾಕೋಣ ಅಂದ್ಕೊಂಡೆ, ಆದರೆ ಸಾಕಾಯ್ತು ನನಗೆ. ಅದಕ್ಕೆ ಇದೊಂದು ಬ್ಲೌಸು ಸ್ಟಿಚ್ ಮಾಡಿದ್ದೀನಿ, ಯಾಕಂದರೆ ಉಕ್ಸಾಕೋದಕ್ಕೆ ಕೊಡಬೇಕು. ಅದಕ್ಕೆ ಈಗ ಉಕ್ಸಾಕೋದಕ್ಕೆ ಕೊಡೋಣ ಅಂದ್ಬಿಟ್ಟು ಎಲ್ಲ ಬ್ಯಾಗಲ್ಲಿ ಇಡ್ತಾ ಇದ್ದೀನಿ. ಈ ಬ್ಲೌಸ್ ಬಂದು 4 ದಿನ ಆಯಿತು ಸ್ಟಿಚ್ ಮಾಡಿ, ಹುಷಾರಾಗಿರೋವಾಗ ಸ್ಟಿಚ್ ಮಾಡಿದ್ದು. 3 ದಿನದಿಂದ ನಾನು ಅಂಗಡಿಗೆ ಬಂದಿಲ್ವಲ್ಲ, ಇವತ್ತು ಇದು ಅರ್ಜೆಂಟ್ ಇದೆ ಅಂದ್ಬಿಟ್ಟು ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಇದು ಫಾಲ್ ಬಂದು ಸಂಜೆ ಬಂದು ಹಾಕ್ತೀನಿ. ಟೈಮ್ ಬಂದು 1:30 ಆಗೋಯ್ತು ಗೈಸ್. 12 ಗಂಟೆಗೆ ಬಂದಿದ್ದು, 1.5 ಅವರ್ ಆಯಿತು ಈ ಬ್ಲೌಸ್ ಸ್ಟಿಚ್ ಮಾಡೋ ಅಷ್ಟರಲ್ಲಿ. ಅದಕ್ಕೆ ಸಾಕಾಯಿತು. ಈಗ ಮನೆಗೆ ಹೋಗ್ತಾಯಿದ್ದೀನಿ, ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡೋಣ. ಸಂಜೆ ಬಂದು ಈ ಸ್ಯಾರಿಗೆ ಫಾಲ್ ಹಾಕ್ತೀನಿ. ಇನ್ನು 2ನೇ ತಾರೀಕು ಕೊಡುವಂಥ ಬ್ಲೌಸಸ್ 2 ಇದೆ, ಅದು ಕೂಡ ಲೈನಿಂಗ್ ಎಲ್ಲ ಅಟ್ಯಾಚ್ ಆಗಿದೆ ನೋಡಿ. ಇದೊಂದು ಬ್ಲೌಸು, ಹಾಗೆ ಇದೊಂದು ಬ್ಲೌಸು. ಈ 2 ಬ್ಲೌಸು 2ನೇ ತಾರೀಕು ಕೊಡುವಂಥದ್ದು. ಅದಕ್ಕೆ ಸದ್ಯಕ್ಕೆ ನೋಡೋಣ, ಫಸ್ಟ್ ಇವತ್ತು ಹುಷಾರಾಗೋಣ, ಆಮೇಲೆ ನೋಡೋಣ ಸ್ಟಿಚ್ ಮಾಡೋದು. ಈ ಕಸ್ಟಮರ್ಗೆ ಹೇಳಿದ್ರೆ ಅರ್ಥ ಮಾಡ್ಕೊತಾರೆ, ಏನು ಟೆನ್ಷನ್ ಇಲ್ಲ. ಹಾಗಾಗಿ ಆದರೆ ಸ್ಟಿಚ್ ಮಾಡಿಕೊಡ್ತೀನಿ, ಇಲ್ಲ ಅಂದರೆ ಇಲ್ಲ. ಗೈಸ್, ಇಲ್ಲಿ RCB ಮ್ಯಾಚ್ ನೋಡ್ತಾ ಇದ್ದಾರೆ. ಪಕ್ಕದಲ್ಲಿ ನಾನು ಕುತ್ಕೊಂಡಿದ್ದೀನಿ, ಪೇಷಂಟ್ ಆಗಿದ್ದೀನೇ ಅನ್ನೋದು ಸ್ವಲ್ಪನೂ ಇದಿಲ್ಲ. ನಾನು ನೋಡಿತಾವ್ರೆ ಹಿಡ್ಕೊಂಡು. ಅಲ್ಲಿ ವಿಕೆಟ್ ಹೋದ್ರೆ ವಿಕೆಟು ಅಂತ ಹಿಂಗೆ ಹೊಡಿಯೋದು. ಎಲ್ಲ ಪೇಷಂಟ್ ಮುಖ ಸ್ವಲ್ಪ ನೋಡೋಣ. ಮ್ಯಾಚ್ ನಡೀತಾ ಇದೆ ಗೈಸ್. ಈ ಸೈಡ್ ನನಗೆ ವೆಡ್ನೆಸ್ಡೇ ಸಬ್ಮಿಟ್ ಮಾಡೋದಿದೆ. ಈ ಕಡೆ ಮ್ಯಾಚ್ ನೋಡೋ ಇಂಟ್ರೆಸ್ಟ್ ಐತೆ, ಬರೀಬೇಕು ಅನ್ನೋ ಇಂಟ್ರೆಸ್ಟ್ ಐತೆ. ಅದಕ್ಕೆ ಒಟ್ಟಿಗೆ ಮಾಡ್ತಾಯಿದ್ದೀನಿ ಎರಡೂ. ನಾನು ನೋಡಿ ಆಳಲ್ಲೇ ಬಂದು ಮಾಡ್ಕೊಂಡಿದ್ದೀನಿ. ನನ್ನ ಗೌತಮನು ಮ್ಯಾಚ್ ನೋಡ್ತಾವನೆ. ನಮ್ಮಪ್ಪ ಎಲ್ಲೋ ಆಚೆ ಹೋಗಿದ್ದಾರೆ. ಇವತ್ತು RCBನೇ ಗೆಲ್ಲೋದು. ಈ ಸಲ ಕಪ್ ನಮ್ಮದೇ. ಈ ಸರಿ ಕಪ್ ನಮ್ಮದೇ. ನಾನು 6 ಗಂಟೆಯಿಂದ ಎಲ್ಲ ಕುತ್ಕೊಂಡ್ಬಿಟ್ಟಿದ್ದೀನಿ ಮ್ಯಾಚ್ ನೋಡೋಕ್ಕೆ ಅಂದ್ಬಿಟ್ಟು.
ಗೈಸ್ ನಮ್ಮ ಅಮ್ಮಗ ಮ್ಯಾಚು ಕ್ರಿಕೆಟ್ ಅಂದ್ರೆ ಅದ್ರ ಗಂಧ ಗಾಳಿ ಕೂಡ ಗೊತ್ತಿಲ್ಲ, ಸುಮ್ಮನೆ ನೋಡೋದು ಕುತ್ಕೊಂಡವ್ರಷ್ಟೇ. ಅದು ವಿಕೆಟ್ ಹೋಗಿಲ್ವೇನೋ ಅಂತವ್ರೆ, ಸುಮ್ಮನೆ ವೈಡ್ಗೆ ಡಾಟ್ ಬಾಲ್ ಇಲ್ಲ. ಇಷ್ಟ ಅಂತ ತಿಳ್ಕೊಂಡಿದ್ದೀನಿ ಸಾಕಷ್ಟು. ಏನೇನು ಗೊತ್ತೋ ನಮ್ಮ RCB ವಿನ್ ಆಗ್ಬೇಕು. ಒಳ್ಳೇದು ಮಾಡ್ತದ ನೋಡಿ ಇವ್ರ ಪಕ್ಕದಲ್ಲಿದೆ, ನಾನು ಇವತ್ತು ಕಳ್ಸ್ಬಿಡ್ತಾರೆ. ಇವಾಗ ನಾನು ಹೋಗಿದ್ದೀನಿ ಇನ್ಕೊಂಡು ಕಳ್ಸ್ಬಿಡ್ತಾರೆ. ಸರಿ ಕೂಲ್ ಡೌನ್. ಮೊದಲೇ ಹೇಳ್ತೀನಿ, ಅದು ಹುಷಾರಿದ್ರೆ ಮೊದಲೇ ಇದ್ದಿದ್ದು ಆಗಲ್ಲ. ಸರಿ ಓಕೆ, ನೋಡೋಣ ಏನಾಗುತ್ತೆ ಇವತ್ತು ಮ್ಯಾಚ್ ಅಂತ. ಓಕೆನಾ? ನಾವು ಅಮ್ಮ ಹೇಳ್ಬಿಟ್ರಲ್ಲ ಗೈಸ್, ಇನ್ನು RCB ವಿನು ಬಿಡಿ ಗೈಸ್, ಅಷ್ಟೇ ಅಲ್ಲಮ್ಮ. ನಮ್ಮ ಪೂಜೆ ಪಕ್ಕದಲ್ಲಿ ಕುತ್ಕೊಂಡಿರೋರು ಅಷ್ಟೇ ಆಗೋಗ್ತಾರೆ. ಅದಕ್ಕೆ ನಾನು ಎದ್ದು ಬಂದು ಸೈಲೆಂಟಾಗಿ ಸೈಡ್ಗೆ ಬಂದಿದ್ದೀವಿ ನಾವು. ಹಾಂ, ಈ ಸಲ ಕಪ್ ನಮ್ದೇ. ಇನ್ 17 balls 7 runs ಅಷ್ಟೇ ಗೈಸ್ ಇರೋದು. ಗೈಸ್ ಇವರು ಮ್ಯಾಚ್ ಇರಬೇಕಾದ್ರೆ ಬ್ಯಾಗಿಗೋಸ್ಕರ ಜಗಳ ಆಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳು ಪರವಾಗಿಲ್ಲ. ಸರಿ ಜಂಪ್ ಮಾಡ್ನಲ್ಲಿ ಈ ಸಲ ಕಪ್ ನಮ್ದೇ. ಹಾಯ್ ಗಾಯ್ಸ್, ಸೊ ಇವಾಗ ನಾವು ಹಾಸ್ಪಿಟ್ಲ್ ಹತ್ರ ಹೋಗ್ಬೇಕು. ಅವ್ರದ್ದು ಕಿವಿ ಏನೋ ನೋವಿದೆ ಅಂತ ಹೇಳ್ಬಿಟ್ಟು ಬರಕ್ಕೆ ಹೇಳಿದ್ರಂತೆ ಮೊನ್ನೆನೇ, ಆದರೆ ಹೋಗೋದಕ್ಕಾಗಲಿಲ್ಲ. 2 ದಿನದಿಂದ ಹುಷಾರಿದ್ರೆ ಆಗಿತ್ತಲ್ಲ, ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಹೋಗೋಣ ನಡಿಯಮ್ಮ. ಶನಿವಾರನೇ ಕರೆದಿದ್ದು, ಶನಿವಾರ ಹೋಗೋಣ. ತುಂಬ ಫೀವರ್ ಇತ್ತಲ್ಲ, ಹೋಗೋದಕ್ಕೂ ಹೋಗ್ತಾ ಇಲ್ಲ. ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ಇವತ್ತು ಏನಂತಾರೋ ಗೊತ್ತಿಲ್ಲ, ಅದು ಬೇರೆ ಅಡ್ಮಿಟ್ ಆಗಿಬಿಟ್ಟದು. ಬೇಕಾದ್ರೆ ಅಲ್ಲೇ ಇರ್ಬೋದು, ಇಲ್ಲಾಂದ್ರೆ ಮನೆಗೆ ಹೋಗ್ಬೋದು ಅಂದರು. ನಾವು ಏನು ಮಾಡೋದು, ಕಿವಿಗೊಂದು ಡ್ರಾಪ್ ಹಾಕ್ಕೊಳ್ಳೋದು ಅಷ್ಟೇ ಅಲ್ವಾ, ಮನೆಗೆ ಬಂದು ಹಾಕ್ಕೊಂತೀವಿ. ಫ್ರೀನೇ ಹೇಳಪ್ಪ. ಅದಕ್ಕೆ ಈಗ ಹೋಗ್ತಾ ಇದ್ದೀವಿ ಹಾಸ್ಪಿಟ್ಲಿಗೆ. ಹಾಸ್ಪಿಟ್ಲ್ ಹತ್ರ ಹೋಗ್ಬೇಕು, ಅದಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ಇವತ್ತು ನಮ್ಮ ಚಿನ್ನಿದು ಬರ್ತ್ಡೇ, ವಿಶ್ ಮಾಡಿಬಿಡಿ ಎಲ್ರು ಹ್ಯಾಪಿ ಬರ್ಡೇ ಅಂತ. ಹ್ಯಾಪಿ ಬರ್ಡೇ ಪೂರ್ವಿ. ಚಿನ್ನಿ ಹಾಯ್ ಹೇಳು. ಚಿನ್ನಿ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಯ್ ಹೇಳ್ರಿ ಇಬ್ರು. ಎಲ್ಲ ಪಾರ್ಟಿ ಮಾಡಕ್ಕೆ ಹೋಗ್ತಾ ಇದ್ದೀರಾ ನಮ್ಮನ್ನು ಬಿಟ್ಟು? ದೇವಸ್ಥಾನಕ್ಕೆ ಹೋಗಿದ್ರಾ? ಕೇಕ್ ಕಟ್ ಮಾಡೋದು ಯಾವಾಗ? ಕೇಕ್ ಯಾವ ಅಷ್ಟೊತ್ತು ಕಟ್ ಮಾಡೋದು? ಎಲ್ಲಿ ಮತ್ತೆ ನಮ್ಮನ್ನು ಕರೆದಿಲ್ಲ? ನೀನು ಕರೆದ್ರೆ ತಾನೇ ಬರೋದಕ್ಕೆ, ನೀನು ಕರ್ದೇ ಇಲ್ಲ. ಬನ್ನಿ ನಾವು ಅಂತ ಕರ್ದ ನೀನು ಲಾಸ್ಟ್ ಟೈಮ್. ಅಲ್ಲ ಚಿನ್ನಿ, ನನಗೂ ಲೀವ್ ಇತ್ತು ತಾನೇ. ಕರ್ದೆ ತಾನೆ, ಈ ಸರಿ ಕರ್ದ ನೀನು? ಲಾಸ್ಟ್ ಇಯರ್ ಕರ್ದೆ ತಾನೆ? ಬರ್ಡೇ ಮೋನಿ ಹಾಯ್. ಮೋನಿ ಎಲ್ಲ ಇದಾನೆ ಹಿಂದ್ಗಡೆ, ನಿಮ್ಮ ಅಜ್ಜಿ ಬೇರೆ ಐತೆ. ಏಯ್ ಮೊನೆ, ಏ ಟೆಡಿ ಬೇರ್. ಹಾಂ ಬಾಂಡಮ್ಮ.
ಹಾಯ್ ಹೇಳೋ, ಬ್ಲಾಗ್ ಮಾಡ್ತಾ ಇದ್ದೀನಿ. ಅವ್ನ ವಾಯ್ಸ್ ಬ್ರೇಕ್ ಆಗ್ತದೆ, ಅಲ್ಲೇ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಅಲ್ಲಿ. ಹಾಯ್ ಹೇಳಮ್ಮ, ಬ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮ ಟೆಡ್ಡಿ ಬೇರ್ ಕಡೆ ತಿರ್ಗ್ಸು ಫೋನ್ ಹಂಗೆ. ಮನಿ ಹಾಯ್ ಹಾಯ್ ಗಾಯ್ಸ್. ಈಗ ಅತ್ತೆ ಇಲ್ಲೇ ಐತೆ, ಪೇಷಂಟ್ ಆಗ್ಬಿಟ್ಟೈತೆ. ಹ್ಯಾಪಿ ಬರ್ಡೇ ಚಿನ್ನಿ. ಹ್ಯಾಪಿ ಬರ್ಡೇ. ಓಯ್ ಇವಾಗ ಬರ್ತೀವಿ ಚಿನ್ನಿ, ಇವಾಗ ಬರ್ತೀವಿ. ಕೇಕ್ ಎಲ್ಲ ಹಂಗೆ ಇಕ್ಕೋ. ಹ್ಞೂ, ಬಿರಿಯಾನಿ ಮಾಡಿಸೋ. ಏನು ಎರಡಲ್ಲೂ ಉದುರಿಸ್ಕೊಂಡಿದೀಯಾ? ಅಲ್ಲಿ ಎರಡು ಉದುರಿಸ್ಕೊಂಡಿದೀಯಾ? ಅಯ್ಯಯ್ಯ, ತೋರ್ಸು, ಇನ್ನೊಂದ್ಸರಿ ತೋರ್ಸು, ಇನ್ನೊಂದ್ಸರಿ ತೋರ್ಸಲ್ಲೋ. ಏ ಹಿಂದೆ ತೆಗಿ ನಿನ್ ಫೋನ್ನ. ಎರಡಲ್ಲಿ ಉದ್ರೋಗ್ಬಿಟ್ಟೈತೆ. ಅವಳೆ ಕಿತ್ತಾಕೊಂಡ್ಬಿಟ್ಟಿದ್ದಾಳೆ. ಮನೆ ಬಂತು. ಮಳೆ ಬರ್ತೈತಾ? ಮನೆ ಬಂತ? ಮನೆ ಬಂತ. ನಮ್ಮ ಪೂರ್ವಿ ಬರ್ಡೇಗೆಲ್ಲ ಡೆಕೋರೇಷನ್ ಆಗೋಗಿದೆ. ವಾವ್, ಸೂಪರ್ ನೈಸ್. ಮಲ್ಕೊಂಡೈತೇನೋ ಬಿಡೋ ಬಂಗಾರಿ. ಆಗ ಗುಂಡಣ ಆರದು ಏನೋ ಚಿನ್ನಿ ಅಳಿಸ್ತಾ ಇದೀಯ ಅವನ್ನ ನೀನು. ಅಕ್ಕದು ಬರ್ತ್ಡೇ ವಿಶ್ ಮಾಡು ಅಲ್ಲಿಂದಾನೆ. ಹಾಡು ಹೇಳ್ತಾ ಇದ್ದಾಳೆ ಗೈಸ್ ನಮ್ಮ ಪೂರ್ವಿ ತಮ್ಮನಿಗೆ. ಚಿನ್ನಿ ನಿನ್ನ ಡ್ರೆಸ್ಸು ಸೂಪರ್. ಜುಟ್ಟು ಕಟ್ ಮಾಡ್ಕೊಂಡಿದ್ದಾಳ ಅಷ್ಟೇ. ಚಿನ್ನಿ ಏ ಏ ಏ ಓಕೆ ಬಾಯ್. ವಿಡಿಯೋ ಪಾಸ್ಡ್. ಸರಿ ಬಂಗಾರಿ, ಕೇಕ್ ಕಟ್ ಮಾಡು. ಎಲ್ಲ ಸೆಲೆಬ್ರೇಷನ್ಸ್ ಆದ್ಮೇಲೆ ಕಾಲ್ ಮಾಡು. ಬಾಯ್ ಬಾಯ್. ಗೈಸ್, ಅವಳು ಇವತ್ತೇ ಫಸ್ಟ್ ಟೈಮ್ ಅದೇನೋ ಅಲ್ಲಿ ಹೋದಾಗೂ ಅವಳು ಅಷ್ಟು ಇದ್ರಲ್ಲಿ ಮಾತಾಡ್ತಿರ್ಲಿಲ್ಲ. ಇವತ್ತು ವಿಡಿಯೋ ಕಾಲಲ್ಲಿ ಚೆನ್ನಾಗಿ ಮಾತಾಡ್ಬಿಟ್ಟಿದ್ದಾಳೆ. ಹೋಗಿಲ್ವಲ್ಲ ಅದಕ್ಕೆ. ಅವಳು ವಿಡಿಯೋ ಕಾಲಲ್ಲಿ ಸಾಮಾನ್ಯವಾಗಿ ಮಾತಾಡ್ತಾನೆ ಇರಲಿಲ್ಲ. ಇವತ್ತೇ ಅಷ್ಟು ಚೆನ್ನಾಗಿ ಮಾತಾಡಿರೋದು. ನಮ್ಮದೇ ವ್ಲಾಗ್ ನೋಡ್ಕೊಂಡು ಕೂತ್ಕೊಂಡಿದ್ದೀವಿ, ಮದುವೆ ವ್ಲಾಗು.